ಮೆಡಿಕಲ್ ಕಾಲೇಜ್ ಆಗಬೇಕಾದಾಗ 30 ಎಕರೆ ಜಾಗ ಇರಬೇಕಾಗಿತ್ತು. ತುಮಕೂರಲ್ಲಿ ಎಲ್ಲೇ ಶೋಧನೆ ಮಾಡಿದ್ರು ಕೂಡ 30 ಎಕರೆ ಜಾಗ ಸಿಗಲಿಲ್ಲ. ಇರೋ ಆಸ್ಪತ್ರೆ ಜಾಗದಲ್ಲೂ ಕೂಡ 30 ಎಕರೆ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಸ್ಥಗಿತಗೊಳಿಸಿದೆ. ಅದನ್ನು ಸ್ಥಿರಾಸ್ತಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾನು ಪ್ರಯತ್ನವನ್ನು ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಮೆಡಿಕಲ್ ಕಾಲೇಜ್ ಮಾಡೋದನ್ನು ಸ್ಥಿರಾಸ್ತಿ ಮಾಡೋದ್ರ ಬಗ್ಗೆ ಸ್ವಲ್ಪ ಪ್ರೋತ್ಸಾಹ ಬರಲಿಲ್ಲ. ಗೊಂದಲಾಗಿ ಅದು ನಿಂತೋಯ್ತು. ಇವತ್ತು ಕೂಡ ಈಗ ನಮಗೆ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಸೂಕ್ತವಾದಂಥ ಜಾಗ ಅಂತ ಹೇಳಿದ್ರೆ ಇದು ಸಿರಾದಿಂದ ದಾವಣಗೆರೆವರೆಗೂ ಕೂಡ ಹಾಸ್ಪಿಟ್ಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನಮ್ಮ ಜಾಗ ಎಲ್ಲಿ ಅಂತಂದರೆ 2 ಕಡೆ ಇದೆ. ಒಂದು ಕಾಮನ್ ಹೋಟ್ಲ ಎದುರಿಗೆ ಒಂದು 30 ಎಕರೆ ಜಾಗ ಇದೆ, ಅದು ಒಂದು. ಎರಡನೇದು ನಮ್ಮ ತಾಲೂಕು ಆಫೀಸ್ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗವನ್ನು ಕೂಡ ಅಲ್ಲೂ ಕೂಡ ಜಾಗ ಇದೆ. ಸೊ ಇದು ಸೂಕ್ತವಾದಂಥ ಜಾಗ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದೇನೆ, ಪ್ರಯತ್ನವನ್ನು ಮಾಡ್ತಿದ್ದೀನಿ. ಒಂದಲ್ಲ ಒಂದು ದಿವಸ ಮೆಡಿಕಲ್ ಕಾಲೇಜಿಗೆ ನೀವು ಬರಬೇಕಾಗ್ತದೆ. ಬಂದರೆ ಮಾತ್ರ ಕ್ಲಿನಿಕಲ್ ಸೌಲಭ್ಯ ಜನಸಾಮಾನ್ಯರಿಗೆ ಮತ್ತು ಮಧ್ಯ ಕರ್ನಾಟಕದ ಭಾಗದ ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಸೂಕ್ತವಾದಂಥ ಹಸಿರನೇ ಆಗುತ್ತೆ. ಅದರಲ್ಲಿ ಮಹತ್ತರವಾಗಿರ್ತಕ್ಕಂಥ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಇವತ್ತು ಆರ್ಮಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ವೈದ್ಯಾಧಿಕಾರಿಗಳೆಲ್ಲರೂ ಕೂಡ ಸೇರಿ ಇವತ್ತೊಂದು ಸಿರಾದಲ್ಲಿ ಒಂದು ಐತಿಹಾಸಿಕವಾದಂಥ ಆಸ್ಪತ್ರೆಯನ್ನು ತೆರೆದಿರ್ತಕ್ಕಂಥದ್ದು ಅತ್ಯಂತ ಸಂತೋಷವಾದಂಥ ಸಂಗತಿ. ವೈದ್ಯ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಸಾಧನೆ ಮಾಡಬೇಕು ಮತ್ತು ಜನರಿಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಪರಿಕಲ್ಪನೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮೆಚ್ಚತಕ್ಕಂಥದ್ದು. ಇವತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ನಾನಿವತ್ತು ಇಲ್ಲಿ ಬಂದಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ಅತ್ಯಂತ ಸಂತೋಷ ಆಗ್ತದೆ. ಬಹುಶಃ ಈ ಆಸ್ಪತ್ರೆಯ ಸೌಲಭ್ಯ ಎಲ್ಲ ಬಡ ಜನರಿಗೂ ಕೂಡ ಸಾಮಾನ್ಯ ಜನರಿಗೂ ಕೂಡ ಎಟುಕುವಂತಾಗಲಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾನು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಬೇಸಿಕ್ ಆಸ್ಪತ್ರೆ, ಬೇರೆ ಬೇರೆ ಆಸ್ಪತ್ರೆಗಳ ಸಂಪರ್ಕವನ್ನು ಕೂಡ ಪಡೆದು ವೈದ್ಯಕೀಯ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನಾನು ಮಾಡ್ತೇನೆ. ನನ್ನ ಅಧಿಕಾರಿ ಕ್ಷೇತ್ರದಲ್ಲಿ ಅನೇಕ ಮೆಡಿಕಲ್ ಕಾಲೇಜ್ಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ನಾನು ಮಂತ್ರಿಯಾದಂಥ ಸಂದರ್ಭದಲ್ಲಿ ನಾನು ಮಾಡೋದ್ರ ಜೊತೆಗೆ ಅವರೆಲ್ಲ ಸೌಲಭ್ಯನೂ ಕೂಡ ಸಿರಾ ನಗರಕ್ಕೆ ಸಿಗ್ತಕ್ಕಂಥದ್ದು, ಜನರಿಗೆ ಸಿಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ. ಅದನ್ನು ಆ ಸೌಲಭ್ಯವನ್ನು ಮಾಡಿಕೊಡುವಂಥ ಸಂದರ್ಭದಲ್ಲಿ ಆ ಸೌಲಭ್ಯ ನಮ್ಮ ಕ್ಷೇತ್ರದ ಜನರಿಗೆ ತಲುಪಬೇಕು ಅಂತಕ್ಕಂಥ ಉದ್ದೇಶ ನಾನು ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಬಹುಶಃ ಈ ರೀತಿ ಆಸ್ಪತ್ರೆಗಳು ಬರೋದ್ರಿಂದ ಏನಾಗ್ತದೆ ಅಂತಂದರೆ ಮುಂಬರುವ ಕಾಯಿಲೆಗಳು ಯಾವುದು ಅಂತಕ್ಕಂಥದ್ದನ್ನು ಅದನ್ನು ಮುಂಜಾಗ್ರತೆಯನ್ನು ವಹಿಸಿ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ವೈದ್ಯಕೀಯ ಸಲಹೆಯನ್ನು ಪಡೆದು ಶುಶ್ರೂಷೆ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಕೂಡ ಇರ್ತದೆ. ಇವತ್ತು ನಾನು ಬೆಂಗಳೂರಿನಲ್ಲೂ ಕೂಡ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಇದೆ. ಇವತ್ತು ನಮ್ಮ ತಾಲೂಕರೇ ಒಬ್ಬರನ್ನ ನಾನು ನಿರ್ದೇಶಕರಾಗಿ ನಾನು ಮಾಡಿದ್ದೇನೆ. ಅವರೆಲ್ಲರ ಸಲಹೆ ಕಾಂಟ್ಯಾಕ್ಟನ್ನು ಇಟ್ಕೊಂಡು ನೀವು ಸೌಲಭ್ಯವನ್ನು ಇದು ಸಿರಾ ಜನರಿಗೆ, ಬಡ ಜನರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಆಸ್ಪತ್ರೆ ಮಾಡಿದರೆ ಕೂಡ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಶುಭಾಶಯಗಳನ್ನ ಹೇಳಿ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಮಾಡಲಿ ಮತ್ತು ಎಲ್ಲೋ ಒಂದು ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಇದೊಂದು ಆಶಾದಾಯಕವಾಗಿರ್ತಕ್ಕಂಥ ಜೀವನವನ್ನು ಕಲಿಸ್ಕೊಡ್ತಕ್ಕಂಥ ಕೇಂದ್ರವಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಹೊರಬರಲಿ ಅಂತೇಳಿ ನಾನು ಆಶಿಸ್ತೇನೆ. ಸರ್, ಮೆಡಿಕಲ್ ಕಾಲೇಜ್ ಸರಿಯಾಗಿ ತರ್ತೀರಾ ಸರ್? ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಗೌಡರಾಗಿ ಪ್ರಸ್ತಾವನೆ ಇದೆ. ನಾನು ಇವತ್ತಿಂದ ನಾನು ಮಂತ್ರಿ ಆದಾಗಲಿಂದ ಕೂಡ ಇಲ್ಲೊಂದು ಆಸ್ಪತ್ರೆ ತರಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ. ಅದಕ್ಕೋಸ್ಕರ ನಾನು ಜಾಗನೂ ಕೂಡ ಇಟ್ಕೊಂಡಿದ್ದೇನೆ. ಒಂದು 30 ಎಕರೆ ಆಸ್ಪತ್ರೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಎಲ್ಲ ಒಂದು ಕಡೆಗೆ ಮೊದಲೇ ಆದ್ಯತೆಯಲ್ಲಿ ಹೋಗ್ತದೆ ಅಂದರೆ ತುಮಕೂರಿಗೆ ಹೋಗ್ತದೆ. ತುಮಕೂರಲ್ಲಿ ಎಷ್ಟು ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ, ನೋಡೋಣ. ಇದನ್ನು ಅವಕಾಶ ಕಲ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಏರ್ಪೋರ್ಟ್ ಅಂತಕ್ಕಂತ ಹೇಳ್ತಿದ್ವಿ, ಆದರೆ ಈಗ ನೀವು ಮಂತ್ರಿ ಸ್ಥಾನ ತಪ್ಪಿದ್ರೆ ನೀವು ಬೇಡಿಕೆ ಇಟ್ಟಿದ್ದೀರಾ ಅಂತ ಎಲ್ಲ ಒಂದು ಮಾತು ಕೇಳಬರ್ತದೆ. ಈಗ ಅಷ್ಟು ಸುಲಭವಾಗಿ ಎಲ್ಲೂ ಹೋಗೋದಿಲ್ಲ, ಆದ್ಯತೆ ಸ್ಥಿರ. ಓಕೆ.